ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಸ್ಟೋರಿಯಲ್ಲಿ ನಾನು ನಿಮಗೆ ನನ್ನ ಒಂದು 13 ಇಯರ್ಸ್ ಓಲ್ಡ್ ಹಳೆಯದಾದ ಸೀರೆನ ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಂದು ಪೀಕಾಕ್ ಬ್ಲೂ ವಿತ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಇದೆ. ನೋಡ್ತಾ ಇರ್ಬೋದು ನೀವು, ಸ್ಯಾರಿ 13 ಇಯರ್ಸ್ ಓಲ್ಡ್ ಆದರೂ ಎಷ್ಟು ಒಳ್ಳೆ ಶೈನನ್ನು ಕಾಪಾಡಿಕೊಂಡಿದೆ. ಒಂದು ಜರಿಗಳು ನೋಡಿ, ಒಂಚೂರು ಕಪ್ಪಾಗೋದಾಗಲಿ ಅಥವಾ ಎಳೆ ಕೀಳೋದಾಗಲಿ ಯಾವುದೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಸೀರೆ. ಇದನ್ನು ನಾನು 2012 ಪರ್ಚೇಸ್ ಮಾಡಿದ್ದೆ. ಆಲ್ಮೋಸ್ಟ್ ಇದಕ್ಕೆ 2500 ಏನೋ ಕೊಟ್ಟಿದ್ದೀನಿ, ನಾಟ್ ಮೋರ್ ದ್ಯಾನ್ ದ್ಯಾಟ್ ಅಷ್ಟೇ. ಎಷ್ಟೊಂದು ರಿಚ್ ಆಗಿದೆ ಸ್ಯಾರಿ, ಉಟ್ಕೊಂಡಾಗಲೂ ಎಷ್ಟೊಂದು ರಿಚ್ಚಾಗಿ ಕಾಣಿಸುತ್ತೆ. ಪಲ್ಲು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ. ಪಲ್ಲುಲಿ ಕಾಂಟ್ರಾಸ್ಟ್ ಇಲ್ಲದೆ ಇರೋದ್ರಿಂದ, ಕಾಂಟ್ರಾಸ್ಟ್ ಇದ್ದಿದ್ರೆ ಅದೇನೋ ಒಂದು ಮಾಮೂಲಿ ಸೀರೆ ಥರ ಅನ್ನಿಸ್ತಿತ್ತೇನೋ. ಕಾಂಟ್ರಾಸ್ಟ್ ಇಲ್ಲದೆ ಆ ಸೆಲ್ಫ್ ಕಲರಲ್ಲೇ ಇದೇನೋ ಡಿಸೈನ್ಸ್ ಮಾಡಿದ್ದಾರೆ. ಆ ಇಂಟ್ರಿಕೇಟ್ ಡಿಸೈನ್ಸು, ಆ ಲೀವ್ ಶೇಪ್ಸ್ ಎಲ್ಲ ಏನು ಸಖತ್ತಾಗಿದೆ. ಪಲ್ಲುಲು ಕೂಡ ಒಂದೇ ಒಂದು ಪಲ್ಲು ಅಷ್ಟೇ ಇಲ್ಲ, ಆಲ್ ಓವರ್ ಸ್ಯಾರಿಲೂ ಒಂದೇ ಒಂದು ಜರಿ ಕೂಡ ಕಪ್ಪಾಗೋದಾಗಲಿ ಕೀಳೋದಾಗಲಿ ಆಗಿಲ್ಲ. ಈ ಸ್ಯಾರಿನ ಹಾರ್ಡ್ಲಿ ನಾನೊಂದು 7-8 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. 7-8 ಸಲ, ಒಂದು 2-3 ಸಲ ಏನೋ ಚಿಕ್ಕ ಚಿಕ್ಕ ಫಂಕ್ಷನ್ಗೆ, ಒಂದು ಸಲ ನಮ್ಮ ಮನೇಲಿ ನನ್ನ ಕಸಿನ್ ಮದುವೆ ಇತ್ತು, ಆವಾಗ ಮಾತ್ರ ಉಟ್ಕೊಂಡಿದ್ದೀನಿ. ಇದು ಪಲ್ಲುಗಿನ ಮುಂಚೆ ಏನು ಬಾಡಿ ಬರುತ್ತಲ್ವ, ಬಾಡಿ ಕವರ್ ಮಾಡುತ್ತಲ್ವ, ಆ ಪೋರ್ಷನಲ್ಲಿ ಈ ಥರ ಡಿಸೈನ್ ಇದೆ. ತುಂಬ ಅಂದರೆ ತುಂಬಾ ಲುಕ್ ಇದೆ. ನನಗೆ ಆಶ್ಚರ್ಯ ಆಗೋಯ್ತು ಈ ಸೀರೆ ತೆಗೆದು, ಇದು ನಿಜವಾಗ್ಲೂ ಇಷ್ಟೊಂದು ಹಳೆ ಸೀರೆನಾ ಅಂತ ನನಗೇ ಒಂದು ಥರ ಶಾಕ್ ಆಗೋಯಿತು. ಅಷ್ಟೊಂದು ಚೆನ್ನಾಗಿತ್ತು ಈ ಸೀರೆ. ಅದಕ್ಕೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಈ ಸೀರೆಗೆ ನಾನು ಆವಾಗ 13 ಇಯರ್ಸ್ ಬ್ಯಾಕೇನೆ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ನೋಡ್ತಾ ಇರ್ಬೋದು ನೀವು, ಆವಾಗ ಈ ಥರ ಶಾರ್ಟ್ ಸ್ಲೀವ್ಸ್ ಸ್ಟಿಚ್ ಮಾಡಿಸೋದು ತುಂಬ ಟ್ರೆಂಡಲ್ಲಿತ್ತು. ಹಾಗಾಗಿ ಗೋ ವಿತ್ ಅ ಟ್ರೆಂಡ್ ಅಂತ ನಾನು ಶಾರ್ಟ್ ಸ್ಲೀವ್ಸ್ ಇಟ್ಸ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್ ಸೈಡು ಒಂಥರ ಅವಾಗೆಲ್ಲ ನಾನು ಕೆಳಗಡೆ ಬಾರ್ಡರ್ ಹಾಕ್ಸೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇದು ಒಂಥರ ಈ ಥರ ಡಿಸೈನ್ ಮಾಡಿ ಅಂತ ನಾನೇ ಡ್ರಾ ಮಾಡಿ ಕೊಟ್ಟು ಬಂದಿದ್ದೆ ಟೇಲರ್ಗೆ. ಅವರು ಇಷ್ಟೊಂದು ನೀಟಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಈ ಬ್ಲೌಸ್ನ ನಾನು ಇವಾಗ ಹಾಕ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ನೋ ಮೋರ್ ಟ್ರೆಂಡಿಂಗ್. ಅದಕ್ಕೆ ನಾನೇನು ಮಾಡಿದ್ದೀನಿ, ಸೇಮ್ ಕಲರ್ನ ನಾನು ಬ್ಲೌಸ್ ಪೀಸ್ನ ತೊಗೊಬಂದು, ಎಕ್ಸಾಕ್ಟ್ ಸೇಮ್ ಕಲರ್ ಸಿಕ್ಕಿದೆ ನನಗೆ ಲಕ್ಕೀಲಿ. ಸೊ ಇದನ್ನು ನಾನು ಸ್ಟಿಚ್ ಮಾಡಿಸ್ತೀನಿ, ಅದಕ್ಕೆ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿಸ್ತೀನಿ. ಪ್ಲಸ್ ಆ ಸ್ಲೀವ್ಸಲ್ಲಿ ಏನು ನಾನು ಬಾರ್ಡರಲ್ಲಿ ಅಟ್ಯಾಚ್ ಮಾಡಿಸಿದ್ದೀನಿ ಶಾರ್ಟ್ ಸ್ಲೀವ್ಸ್ಗೆ, ಅದನ್ನೇ ತೆಗೆದು ಇದನ್ನ 3/4 ಸ್ಲೀವ್ ಸ್ಟಿಚ್ ಮಾಡಿ, ಕೆಳಗಡೆ ಬ್ಲೌಸ್ ಸ್ಲೀವ್ಸ್ ಏನು ಬರುತ್ತಲ್ಲ, ಸ್ಲೀವ್ಸ್ ತುದಿಗೆ ನಾನು ಅದನ್ನ ಸ್ಟಿಚ್ ಮಾಡಿಸ್ತೀನಿ. ಸೊ ಇದನ್ನು ನಾನು ಸ್ಟಿಚ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ನಾನು ಆಲ್ರೆಡಿ ಹೇಳ್ದಂಗೆ, ನಾನು ತುಂಬ ಸಿಂಪಲ್ ಬ್ಲೌಸಸ್ ಆದರೆ ನಾನೇ ಸ್ಟಿಚ್ ಮಾಡ್ಕೋತೀನಿ. ಬೇರೆ ಏನಾದರೂ ಪ್ಯಾಟ್ರನ್ಸು ಆ ಥರ ಏನಾದ್ರು ತಲೆಯಲ್ಲಿದ್ದರೆ ಮಾತ್ರ ನಾನು ಆಚೆ ಕೊಟ್ಟು ಸ್ಟಿಚ್ ಮಾಡಿಸೋದು. ಅದರ್ವೈಸ್ ನಾನೇ ಮಾಡ್ಕೋತೀನಿ ಜಿಗ್ಜಾಗ್, ಫಾಲ್ಸ್, ಸಿಂಪಲ್ ಬ್ಲೌಸಸ್ ಎಲ್ಲನೂ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.